ಮೇಷದಿಂದ ಕನ್ಯಾವರೆಗೂ ತಿಳಿಸ್ಕೊಟ್ರಿ. ಇನ್ನು ಮುಂದಿನ ರಾಶಿಯ ಬಗ್ಗೆ ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಪಂಚಮ ಸ್ಥಾನದಲ್ಲಿ ಈ ಗ್ರಹಣ ಉಂಟಾಗ್ತಾ ಇದೆ. ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಮನಸ್ಸು ಸ್ವಲ್ಪ ಮಂಕಾಗ್ಬಿಡೋ ಸಾಧ್ಯತೆ ಇರ್ತದೆ, ಹುಷಾರು. ನಿಮಗೆ ಭಯದ ವಾತಾವರಣ ಇದೆ. ತೃತೀಯದಲ್ಲಿ ಮಾಂದ್ಯ ಸಂಚರಿಸುತ್ತೆ ನಾಡಿದ್ದು. ಹೀಗಾಗಿ ಏನಾಗುತ್ತೆ, ಭಯ, ಆತಂಕ, ಒಂದು ರೀತಿ ಅಚಾನಕ ಆಗಂತುಕ ಸಮಸ್ಯೆಗಳು ಎದುರಾಗ್ಬಿಡ್ತಕ್ಕಂಥದ್ದು, ನಂಬಿಕೆ ಹೊರಟೋಗ್ಬಿಡ್ತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಂದರೆಗಳನ್ನು ಸೂಚಿಸ್ತಾ ಇದೆ, ಹುಷಾರು. ವೈದ್ಯ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ಯಾವುದೋ ಒಂದು ಮೆಡಿಕಲ್ ಫೀಲ್ಡಲ್ಲಿ ಇದ್ದೀರಿ ಅಥವಾ ನೀವು ವೈದ್ಯರೇ ಆಗಿದ್ದೀರಿ, ಅಲ್ಲೆಲ್ಲ ತುಂಬ ಅನುಕೂಲದ ಒಂದು ಲಾಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಧರ್ಮ ಕಾರ್ಯಗಳಲ್ಲಿ ಯಾವುದೋ ಒಂದು ಈಗ ನೋಡಿ, ಧರ್ಮ ಕಾರ್ಯ ಅಂತಂದರೆ ದೇವರ ಕಾರ್ಯ ಅಂತ ಅಷ್ಟೇ ಅಲ್ಲ, ಪಿತೃ ಕಾರ್ಯವೂ ಆಗುತ್ತೆ, ದೇವ ಕಾರ್ಯವೂ ಆಗುತ್ತೆ. ಈ ರೀತಿಯಲ್ಲಿ ನಿಮಗೊಂದು ಅಂಥದ್ದೊಂದು ಚಿಂತನೆ ಬಂದು ಅವುಗಳಲ್ಲಿ ತೊಡಗ್ತಕ್ಕಂಥ ಶ್ರದ್ಧೆ ಬಹಳ ಮುಖ್ಯವಾಗಿ ಅದು ಬೆಳೆಯುತ್ತೆ. ಅದು ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ತಲೆ, ಕಣ್ಣಿನ ಸಮಸ್ಯೆಗಳು ಇದು ತುಂಬ ನಿಮ್ಮನ್ನು ಸ್ವಲ್ಪ ಕುಗ್ಗಿಸಬಹುದು. ಹೀಗಾಗಿ ಆರೋಗ್ಯದ ಚಿಕ್ಕದ್ರಲ್ಲೇ ಸ್ವಲ್ಪ ತಪಾಸಣೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಕಣ್ಣಿನ ಸಮಸ್ಯೆ, ತಲೆ ಸಮಸ್ಯೆಗಳು ಜಾಸ್ತಿ ಇರ್ತದೆ. ದಾಂಪತ್ಯದ ಸಾಮರಸ್ಯ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ತುಂಬ ಒಳ್ಳೆಯ ಬಲ, ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ, ಮಾನ್ಯತೆ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗೇ ಇದೆ. ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳಲ್ಲಿ ಹೆಚ್ಚಿನ ಒಳ್ಳೆಯ ಶುಭ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆತಂಕ ಬೇಡ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಅದರ ತೀರ್ಥ ಸೇವನೆ ಮಾಡಿ. ಅದು ತುಂಬ ಒಳ್ಳೆಯ ಫಲ ಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಕುಟುಂಬ, ಹಣ ವಿಚಾರದಲ್ಲಿ ಘರ್ಷಣೆಗಳಾಗಬಹುದು, ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗಬಹುದು. ಮತ್ತು ನಿಮ್ಮ ರಾಶಿಗೆ ಕರ್ಕಟಕ ರಾಶಿಯವರಿಗೆ ಇದೆಯಲ್ಲ ಗ್ರಹಣ, ಹೀಗಾಗಿ 4ನೇ ಮನೆಯಲ್ಲಿ, ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದರೆ ಅದು ಸ್ವಲ್ಪ ಮಟ್ಟಿಗೆ ಬಾಧಿಸುತ್ತೆ ಅಂತ. ಕುಟುಂಬ ವಿಚಾರದಲ್ಲಿ ಭೂ ವ್ಯವಹಾರಗಳಾಗಿರಬಹುದು, ಸ್ನೇಹಿತರು, ಆಪ್ತರು, ಇಂಥ ಕಡೆಯಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ತೊಡಕುಂಟಾಗುತ್ತೆ. ಅದೃಷ್ಟವಶಾತ್ ಬಂದುಬಿಡ್ತವೆ ಪ್ರಾರಬ್ಧಗಳು ಎಲ್ಲಿಂದಲೋ. ಆ ರೀತಿಯಲ್ಲಿ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇರ್ತದೆ. ಹೃದಯ ರೋಗ ಬಾಧೆ ಉಂಟಾಗಬಹುದು, ನರ ಸಂಬಂಧಿ ತೊಂದರೆಗಳಾಗಬಹುದು, ಕೋಲ್ಡು, ಕಾಫ್ ಈ ರೀತಿಯಲ್ಲಿ ಬಾಧಿಸಬಹುದು. ಹುಷಾರು, ಎಚ್ಚರ ವಹಿಸಿ, ಆರೋಗ್ಯದ ಕಡೆ ಹೆಚ್ಚಿನ ಗಮನ ತೆಗೆದುಕೊಳ್ಳಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಹೆಚ್ಚಿನ ವ್ಯಯ ಸಂಭವಿಸುತ್ತೆ. ಸ್ತ್ರೀಯರಿಗೆ ಸಾಲ, ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ, ತೊಂದರೆ ಇಲ್ಲ. ಹೆಚ್ಚಿನ ವ್ಯಯ, ಅಲೆದಾಟ ಇದೆ. ಹೀಗಾಗಿ ಇವುಗಳ ಕಡೆ ಗಮನ ತಗೋಬೇಕಾಗತ್ತೆ. ಯಾವುದು ಖರ್ಚು ಮಾಡಬೇಕು, ಯಾವುದಕ್ಕೆ ಬೇಡ, ಇವುಗಳ ವಿವೇಚನೆ ಕಳ್ಕೊಂಡು ಬಿಡ್ತೀರಾ. ಹೀಗಾಗಿ ಸ್ವಲ್ಪ ಯಾರನ್ನ ಹಿರಿಯರನ್ನ ಕೇಳ್ಕೊಳ್ಳಿ. ತುಂಬ ಆತ್ಮೀಯರು ಇರ್ತಾರಲ್ಲ ಸಲಹೆ ಕೊಡೋಕೆ, ಅಂಥವರ ಸಲಹೆ ತೊಗೊಂಡ್ರೆ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ನೀವು ತಪ್ಪದೇ ಮಾಡಬೇಕಾಗಿರ್ತಕ್ಕಂಥ ಇದರ ಜೊತೆಗೆ ಸ್ವಲ್ಪ ಅಕ್ಕಿ ಮತ್ತು ಉದ್ದು ಇದನ್ನು ಅಮ್ಮನವರ ಸನ್ನಿಧಾನಕ್ಕೆ ದಾನ ಮಾಡಿ. ನಾಳೆ ಬೆಳಗ್ಗೆ, ಸೋಮವಾರ ಬೆಳಗ್ಗೆ ಇದನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಗ್ರಹಣ ಫಲ ಶುಭವಾಗಿದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಇದು ಗ್ರಹಣ ಫಲದ ಹೊರತಾದ ಫಲಗಳು. ವೃತ್ತಿಯಲ್ಲಿ ಚೆನ್ನಾಗಿದೆ, ಒಳ್ಳೆಯ ಸಾಧನೆ ಮಾಡ್ತೀರಾ, ಒಳ್ಳೆ ಗೌರವಿಸ್ತಾರೆ, ನಿಮ್ಮ ಕೆಲಸಗಳಿಗೆ ಮಾನ್ಯತೆ ಸಿಗುತ್ತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಸ್ವಲ್ಪ ಹುಷಾರು, ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಸಾಮರಸ್ಯ ಭಾವನೆ ಇದೆಲ್ಲ ತುಂಬ ಚೆನ್ನಾಗಿದೆ. ನೀರಿನ ತೊಂದರೆಗಳು ಉಂಟಾಗಬಹುದು. ಜಾರು ಬಿದ್ದಿಡೋದ್ರಿಂದ ಹಿಡಿದು ನೀರು ಬರಲಿಲ್ಲವಲ್ಲಪ್ಪ ಅನ್ನೋ ಆತಂಕದವರೆಗೆ ಆ ರೀತಿಯ ಒಂದು ತೊಂದರೆಗಳಿರ್ತದೆ. ಆರೋಗ್ಯದಲ್ಲಿ ನಷ್ಟ ಇದೆ, ಸ್ವಲ್ಪ ಹುಷಾರು, ಎಚ್ಚರ ತಗೊಳ್ಳಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಧನುರಾಶಿಯವರಿಗೆ ಲಾಭ ಚೆನ್ನಾಗಿದೆ. ವಿದೇಶ ವಹಿವಾಟಿನ ಲಾಭ ಆಗಬಹುದು. ಹಿರಿಯರಿಂದ ಬರ್ತಕ್ಕಂತಹ ಸಲಹೆ, ಆ ಸಲಹೆಯಿಂದ ನೀವು ಮಾಡಿದ ಕೆಲಸಗಳಿಗೆ ಲಾಭ, ಇದೆಲ್ಲ ತುಂಬ ಚೆನ್ನಾಗಿದೆ. ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪ್ರಮಾಣದ ಒಂದು ತೊಡಕುಂಟಾಗಬಹುದು, ಅಲ್ಲಿ ಘರ್ಷಣೆ ಆಗ್ಬೋದು, ಸ್ವಲ್ಪ ಎಚ್ಚರ ವಹಿಸಿ. ವೃತ್ತಿ ವಿಚಾರದಲ್ಲಿ ಸ್ತ್ರೀಯರಿಗೆ ಪ್ರತಿಭಾ ಚಾತುರ್ಯ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸಾಮರಸ್ಯ ಉಂಟಾಗುತ್ತೆ, ಯಾವುದೇ ಕಿತ್ತಾಟ ಕಲಹ ಇರಲ್ಲ ಈ ವಾರದಲ್ಲಿ. ಅದರ ಬಗ್ಗೆ ಯೋಚನೆ ಬೇಡ. ಪ್ರಾರ್ಥನೆಗೆ ಶಿವಕವಚ ಕೇಳಿಸ್ಕೊಳ್ಳಿ. ಶಿವಾರಾಧನೆಯಿಂದ ಹೆಚ್ಚಿನ ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ ಈ ವಾರ, ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.